ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ರಾಜ ಪರೀಕ್ಷಿತನ ಪ್ರಶ್ನೆಗಳಿಂದ ಸಂತುಷ್ಟರಾದಂತಹ ಶುಕದೇವ ಗೋಸ್ವಾಮಿಗಳು ಖಟ್ವಾಂಗ ಮಹಾರಾಜನ ಉದಾಹರಣೆಯನ್ನು ನೀಡುತ್ತಾ ಪರೀಕ್ಷಿತ ಮಹಾರಾಜನಲ್ಲಿ ಭಗವಂತನ ಮಹಿಮೆಗಳನ್ನು ಕೇಳುವಂತೆ ತಿಳಿಸಿದರು. ಮೊದಲನೆಯದಾಗಿ ಅವರು ಭಗವಂತನ ವಿರಾಟ್ ರೂಪವನ್ನು ವಿವರಿಸಿದ್ದಾರೆ. ಒಬ್ಬ ವ್ಯಕ್ತಿಯು ತನ್ನ ಹೃದಯದಲ್ಲೇ ಭಗವಂತನನ್ನು ಯಾವ ರೀತಿಯಾಗಿ ಕಾಣಬಹುದು ಎಂಬುದನ್ನು ಅವರು ಮುಂದಕ್ಕೆ ವಿವರಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಜನರ ಮನಸ್ಸು ಸ್ವರ್ಗೀಯ ಸುಖಗಳ ಕಡೆಗೆ ಆಕರ್ಷಿತವಾಗುತ್ತದೆ. ಆದರೆ ವಾಸ್ತವವಾಗಿ ಜನರು ಅಂತಹ ವಿಷಯಗಳಲ್ಲಿ ನೈಜ ಸುಖವನ್ನು ಸವಿಯಲು ಸಾಧ್ಯವಿಲ್ಲ. ಜಾಗೃತನಾಗಿರುವಂತಹ ವ್ಯಕ್ತಿಯು ಈ ನಾಮಾತ್ಮಕ ಜಗತ್ತಿನಲ್ಲಿ ಬದುಕಿನ ಕನಿಷ್ಠ ಅಗತ್ಯಗಳಿಗಾಗಿ ಮಾತ್ರ ಪ್ರಯತ್ನಿಸಬೇಕು. ಆತನು ಪ್ರಜ್ಞಾವಂತಿಕೆಯಿಂದ ನೆಲೆಸಬೇಕು. ಅನಗತ್ಯ ವಸ್ತುಗಳಿಗಾಗಿ ಮಾಡುವ ಎಲ್ಲ ಪ್ರಯತ್ನಗಳು ಕೇವಲ ನಿಷ್ಪ್ರಯೋಜಕ ಕಠಿಣ ಶ್ರಮವೆಂಬುದನ್ನು ಕಾರ್ಯತಃ ಗ್ರಹಿಸಲು ಸಮರ್ಥನಾಗಿ ಎಂದೂ ಅಂತಹ ಪ್ರಯತ್ನವನ್ನು ಮಾಡಬಾರದು. ವ್ಯಕ್ತಿಯು ತನ್ನ ಸರ್ವಶಕ್ತತೆಯಿಂದಾಗಿ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮನಿಗೆ ಸೇವೆಯನ್ನು ಸಲ್ಲಿಸಬೇಕು. ಭಗವಂತನು ಸರ್ವಶಕ್ತ ದೇವೋತ್ತಮ ಪರಮಪುರುಷನೂ ಶಾಶ್ವತನೂ ಅಪರಿಮಿತನೂ ಆಗಿದ್ದಾನೆ. ಆದ್ದರಿಂದ ಭಗವಂತನೇ ಜೀವನದ ಅಂತಿಮ ಧ್ಯೇಯವಾಗಿದ್ದಾನೆ. ಅವನನ್ನು ಪೂಜಿಸುವುದರಿಂದ ಜೀವನದ ಬದ್ಧಸ್ಥಿತಿಯ ಕಾರಣವನ್ನು ಕೊನೆಗೊಳಿಸಬಹುದಾಗಿದೆ. ಒಬ್ಬ ವ್ಯಕ್ತಿಯು ತನ್ನ ಕರ್ಮಗಳ ಸಂಚಿತ ಫಲದ ಪರಿಣಾಮವಾಗಿ ಸಂಕಷ್ಟಗಳ ಪ್ರವಾಹದಲ್ಲಿ ಸಿಕ್ಕಿಬಿದ್ದಿರುವ ಜನರನ್ನು ನೋಡಿ ಪಾಠವನ್ನು ಕಲಿಯಬೇಕು. ಹೃದಯದಲ್ಲಿ ನೆಲೆಸಿರುವ 4 ಕೈಗಳಲ್ಲಿ ಕ್ರಮವಾಗಿ ಶಂಖ, ಚಕ್ರ, ಗದೆ ಮತ್ತು ಪದ್ಮಗಳನ್ನು ಧರಿಸಿರುವ 8 ಅಂಗುಲ ಪ್ರಮಾಣದಲ್ಲಿರುವ ದೇವೋತ್ತಮ ಪರಮಪುರುಷನನ್ನು ಮನಸಾರೆ ಸ್ಮರಿಸಬೇಕು. ಭಗವಂತನ ಮುಖವು ಆತನ ಸಂತಸವನ್ನು ಸೂಚಿಸುತ್ತದೆ. ಕಣ್ಣುಗಳು ಕಮಲದ ದಳಗಳಂತೆ ವಿಶಾಲವಾಗಿವೆ. ಅವನ ಉಡುಗೆ ಕದಂಬ ಕುಸುಮದ ಕೇಸರದಂತೆ ಹಳದಿ ಬಣ್ಣದ್ದಾಗಿದ್ದು ಅಮೂಲ್ಯವಾದ ರತ್ನಾಭರಣಗಳಿಂದ ಅಲಂಕೃತವಾಗಿದೆ. ಅವನ ಬಂಗಾರದ ಆಭರಣಗಳು ರತ್ನಖಚಿತವಾಗಿವೆ. ಭಗವಂತ ಉಜ್ವಲವಾದ ಕಿರೀಟ ಮತ್ತು ಕುಂಡಲಗಳನ್ನು ಧರಿಸಿದ್ದಾನೆ. ಭಗವಂತನು ತನ್ನ ಪಾದಕಮಲಗಳನ್ನು ಮಹಾಯೋಗಿಗಳ ಹೃತ್ಕಮಲದ ಎಸಳಿನ ಮೇಲೆ ಇಟ್ಟಿದ್ದಾನೆ. ಅವನ ಎದೆಯ ಮೇಲೆ ಶ್ರೀವತ್ಸ ಲಾಂಛನವುಳ್ಳ ಕೌಸ್ತುಭಮಣಿ ಇದೆ. ಹೆಗಲಿನ ಮೇಲೆ ಇತರ ರತ್ನಾಭರಣಗಳಿವೆ. ಅವನ ಕೆಳದೇಹದ ಮೇಲೆ ಪೂರ್ತಿಯಾಗಿ ಹೊಸ ಹೂವುಗಳ ಮಾಲೆಗಳಿವೆ. ಭಗವಂತನು ಸೊಂಟದಲ್ಲಿ ಮೇಖಲೆಯಿಂದ ಅಲಂಕೃತನಾಗಿದ್ದಾನೆ. ಅವನ ಬೆರಳುಗಳಲ್ಲಿ ಅಮೂಲ್ಯ ಹರಳುಗಳನ್ನು ಜೋಡಿಸಿದ ಉಂಗುರಗಳು ಶೋಭಿಸುತ್ತಿವೆ. ಭಗವಂತನ ಕಾಲ್ಬಳೆಗಳು, ಕೈಬಳೆಗಳು, ಕಡುನೀಲವರ್ಣದ ಸ್ನಿಗ್ಧ ಗುಂಗುರು ಕೂದಲು, ಸುಂದರ ನಗುಮುಖ ಇವೆಲ್ಲ ತುಂಬಾ ಆನಂದದಾಯಕವಾಗಿವೆ. ಭಗವಂತನ ಉದಾರ ಲೀಲೆಗಳು ಮತ್ತು ಅವನ ಹಸನ್ಮುಖದ ಉಜ್ವಲ ಕುಡಿನೋಟ ಅವನ ಅಪಾರ ಅನುಗ್ರಹದ ಕುರುಹುಗಳಾಗಿವೆ. ಆದ್ದರಿಂದ ಭಗವಂತನ ಧ್ಯಾನದಲ್ಲಿ ಮನಸ್ಸು ಸ್ಥಿರವಾಗುವವರೆಗೂ ಆತನ ದಿವ್ಯ ರೂಪವನ್ನು ಏಕಾಗ್ರತೆಯಿಂದ ಧ್ಯಾನಿಸಬೇಕು. ಧ್ಯಾನದ ಪ್ರಕ್ರಿಯೆಯು ಭಗವಂತನ ಪಾದಕಮಲಗಳಿಂದ ಪ್ರಾರಂಭವಾಗಬೇಕು. ಭಗವಂತನ ನಗುಮೊಗದವರೆಗೆ ಅಭಿವೃದ್ಧಿಗೊಳ್ಳಬೇಕು. ಧ್ಯಾನವನ್ನು ಪಾದಕಮಲಗಳಲ್ಲಿ ಏಕಾಗ್ರಗೊಳಿಸಬೇಕು. ಆ ಬಳಿಕ ಕಣಕಾಲುಗಳು, ಅನಂತರ ತೊಡೆಗಳು, ಈ ರೀತಿ ಮೇಲಕ್ಕೆ ಮೇಲಕ್ಕೆ ಸಾಗಬೇಕು. ಮನಸ್ಸು ವಿವಿಧ ಅಂಗಾಂಗಗಳಲ್ಲಿ ಒಂದಾದ ಮೇಲೊಂದರಂತೆ ಹೆಚ್ಚು ನೆಲೆಸುತ್ತಿದ್ದಂತೆ ಬುದ್ಧಿಯು ಹೆಚ್ಚು ಪವಿತ್ರಗೊಳ್ಳುತ್ತದೆ. ಈ ಐಹಿಕ ವಿಶ್ವದಲ್ಲಿ ಅಲೆದಾಡುತ್ತಿರುವವರಿಗೆ ಭಗವಾನ್ ಶ್ರೀಕೃಷ್ಣನ ನೇರವಾದ ಭಕ್ತಿ ಸೇವೆಯನ್ನು ಮಾಡುವುದೇ ಮಂಗಲಕರವಾದ ಮುಕ್ತಿ ಮಾರ್ಗವಾಗಿದೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನು ತುಂಬ ಕಾಳಜಿಯಿಂದ ಮತ್ತು ಮಾನಸಿಕ ಏಕಾಗ್ರತೆಯಿಂದ 3 ಬಾರಿ ವೇದಗಳನ್ನು ಅಧ್ಯಯನ ಮಾಡಿದನು. ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನನ್ನು ಕುರಿತ ಆಕರ್ಷಣೆಯೇ ಧರ್ಮದ ಅತ್ಯುನ್ನತ ಪರಿಪೂರ್ಣತೆಯೆಂದು ಅವನು ಖಚಿತಪಡಿಸಿಕೊಂಡನು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ದೇವೋತ್ತಮ ಪರಮಪುರುಷನ ಕುರಿತಾಗಿ ಶ್ರವಣ, ಸ್ತವನ, ಸ್ಮರಣಗಳನ್ನು ಮಾಡುವುದು ಅತಿ ಅವಶ್ಯಕವಾಗಿದೆ. ಭಕ್ತವತ್ಸಲನಾದ ಭಗವಾನ್ ಶ್ರೀಕೃಷ್ಣನ ಅಮೃತಮಯ ಸಂದೇಶವನ್ನು ಶ್ರವಣಪುಟದಿಂದ ಪಾನ ಮಾಡುವವರು ಐಹಿಕ ಅನುಭೋಗವೆಂದು ತಿಳಿಯಲಾದ ಜೀವನದ ದೂಷಿತ ಧ್ಯೇಯವನ್ನು ಪವಿತ್ರೀಕರಿಸಿಕೊಳ್ಳುವರು. ತನ್ಮೂಲಕ ಭಗವದ್ಧಾಮಕ್ಕೆ ಹಿಂದಿರುಗಿ ಹೋಗುವರು. ಮೃತ್ಯು ಸಮೀಪಿಸುತ್ತಿರುವಂತಹ ವ್ಯಕ್ತಿಯು ಏನು ಮಾಡಬೇಕು ಎಂಬಂತಹ ಪರೀಕ್ಷಿತ ಮಹಾರಾಜನ ಪ್ರಶ್ನೆಗೆ ಶುಕದೇವ ಗೋಸ್ವಾಮಿಗಳು ಇಲ್ಲಿ ಉತ್ತರಿಸಿದ್ದಾರೆ. ಒಬ್ಬ ವ್ಯಕ್ತಿಯು ಎಲ್ಲ ಐಹಿಕ ಕಾಮನೆಗಳಿಂದ ತುಂಬಿದವನಾಗಲಿ ಅಥವಾ ಯಾವುದೇ ಲೌಕಿಕ ಆಸೆಗಳು ಇಲ್ಲದೇ ಇರುವವನಾಗಲಿ ಅಥವಾ ಮುಕ್ತಿಯಲ್ಲಿ ಇಚ್ಛೆ ಇರುವವನಾಗಲಿ, ವಿಶಾಲ ಬುದ್ಧಿಯುಳ್ಳ ಯಾವುದೇ ವ್ಯಕ್ತಿಯು ಪರಮಪೂರ್ಣನಾದ ದೇವೋತ್ತಮ ಪುರುಷನನ್ನು ಸರ್ವರೀತಿಯಿಂದಲೂ ಪೂಜಿಸಬೇಕು. ಸೂರ್ಯನು ಉದಯಿಸುತ್ತಾ ಮತ್ತು ಅಸ್ತಮಿಸುತ್ತಾ ಭಗವಂತನ ವಿಷಯದಲ್ಲಿ ಕಾಲವನ್ನು ವಿನಿಯೋಗಿಸುವವನನ್ನು ಬಿಟ್ಟು ಉಳಿದ ಎಲ್ಲರ ಆಯುಷ್ಯನ್ನು ಕುಗ್ಗಿಸುತ್ತಾನೆ. ಪರೀಕ್ಷಿತ ಮಹಾರಾಜನು
ಆತ್ಮತತ್ವವನ್ನು ಶುಕಮುನಿಗಳಿಂದ ಕೇಳಿದ ಬಳಿಕ ತನ್ನ ಏಕಾಗ್ರತೆಯನ್ನು ಭಗವಾನ್ ಶ್ರೀಕೃಷ್ಣನಲ್ಲಿ ಶ್ರದ್ಧೆಯಿಂದ ನೆಲೆಗೊಳಿಸಿದನು. ಭಗವಾನ್ ಶ್ರೀಕೃಷ್ಣನ ಬಗೆಗಿನ ಎದೆತುಂಬಿದ ಆಕರ್ಷಣೆಯ ಪರಿಣಾಮವಾಗಿ ಪರೀಕ್ಷಿತ ಮಹಾರಾಜನಿಗೆ ತನ್ನ ದೇಹ, ಮಡದಿ ಮಕ್ಕಳು, ಅರಮನೆ, ಗಜಾಶ್ವಗಳೇ ಮೊದಲಾದ ಪಶುಗಳು, ಕೋಶಾಗಾರ, ಬಂಧುಮಿತ್ರರು ಮತ್ತು ಶಾಂತಿಯಿಂದ ಕೂಡಿದ್ದ ರಾಜ್ಯ ಇವುಗಳ ಬಗೆಗೆ ಆಳವಾಗಿ ಬೇರೂರಿದ್ದ ವ್ಯಾಮೋಹವನ್ನು ಕಿತ್ತೆಸೆಯಲು ಸಾಧ್ಯವಾಯಿತು. ಭಗವಾನ್ ಶ್ರೀಕೃಷ್ಣನ ಸ್ಮರಣೆಯಲ್ಲಿ ನಿರಂತರವಾಗಿ ಮಗ್ನನಾಗಿದ್ದ ಪರೀಕ್ಷಿತ ಮಹಾರಾಜನು ತನ್ನ ಆಸನ್ನ ಮರಣವನ್ನು ಮುಂದಾಗಿ ತಿಳಿದುಕೊಂಡ. ಕಾಮ್ಯಕರ್ಮಗಳಾದ ಧರ್ಮ, ಅರ್ಥ, ಕಾಮಗಳನ್ನು ತ್ಯಜಿಸಿ ತನ್ಮೂಲಕ ಶ್ರೀಕೃಷ್ಣನಲ್ಲಿ ಸಹಜ ಪ್ರೇಮವನ್ನು ಅಚಲವಾಗಿ ಸ್ಥಾಪಿಸಿದನು. ನಂತರ ಮಹಾರಾಜ ಪರೀಕ್ಷಿತನು ಶುಕದೇವ ಗೋಸ್ವಾಮಿಗಳಲ್ಲಿ ಸೃಷ್ಟಿಯ ಪ್ರಕ್ರಿಯೆಯ ಬಗ್ಗೆ ವಿಚಾರಿಸುತ್ತಾನೆ. ರಾಜ ಪರೀಕ್ಷಿತನು ನುಡಿದನು, ಸರ್ವಶಕ್ತನಾದ ಪರಮಪ್ರಭುವು ಕ್ರೀಡಾಪಟುವಿನ ಕ್ರೀಡಾ ಮನೋಭಾವದಿಂದ ಈ ಅದ್ಭುತ ಜಗತ್ತನ್ನು ಪಾಲಿಸಲು ಮತ್ತು ಮುಕ್ತಾಯಗೊಳಿಸಲು ಹೇಗೆ ತನ್ನ ವಿವಿಧ ಶಕ್ತಿಗಳನ್ನೂ ವಿವಿಧ ವಿಸ್ತೃತ ರೂಪಗಳನ್ನೂ ತೊಡಗಿಸುತ್ತಾನೆ ಎಂದು ದಯವಿಟ್ಟು ವಿವರಿಸಿ. ಭಗವಂತನ ಲೋಕೋತ್ತರ ಕಾರ್ಯಗಳೆಲ್ಲವೂ ಅತ್ಯದ್ಭುತ. ಅನೇಕ ಪ್ರಾಜ್ಞ ವಿದ್ವಾಂಸರ ಮಹಾನ್ ಪ್ರಯತ್ನಗಳು ಆ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸಾಲದಾಗಿವೆ. ಆದುದರಿಂದ ಅವು ಅಚಿಂತ್ಯವಾಗಿ ತೋರುತ್ತವೆ. ಪರೀಕ್ಷಿತ ಮಹಾರಾಜನು ಶುಕದೇವ ಗೋಸ್ವಾಮಿಗಳನ್ನು ಈ ರೀತಿಯಾಗಿ ಪ್ರಶ್ನಿಸಲು, ಲೌಕಿಕ ಪ್ರಪಂಚದ ಸೃಷ್ಟಿಗಾಗಿ ಪ್ರಕೃತಿಯ ತ್ರಿಗುಣಗಳನ್ನು ಅಂಗೀಕರಿಸುವ ದೇವೋತ್ತಮ ಪರಮಪುರುಷನಿಗೆ ಶುಕದೇವ ಗೋಸ್ವಾಮಿಗಳು ನಮಸ್ಕಾರಗಳನ್ನು ಅರ್ಪಿಸಿದರು. ಪ್ರತಿಯೊಬ್ಬರ ಹೃದಯದಲ್ಲಿಯೂ ನೆಲೆಸಿರುವ ಅವನೇ ಪೂರ್ಣ ಅಖಂಡ ಸ್ವರೂಪಿ. ಅವನ ರೀತಿಗಳು ಅಚಿಂತ್ಯವಾದವು. ಯಾರ ಕೀರ್ತನೆ, ಸ್ಮರಣೆ, ದರ್ಶನ, ಪ್ರಾರ್ಥನೆ, ಶ್ರವಣ ಮತ್ತು ಪೂಜೆಯು ಕರ್ತೃವಿನ ಸಕಲ ಪಾಪಗಳನ್ನು ಕೂಡಲೇ ತೊಳೆದು ಬಿಡುವುದೋ ಆ ಸಕಲ ಮಂಗಳಗಾತ್ರನಾದ ಭಗವಾನ್ ಶ್ರೀಕೃಷ್ಣನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಸಕಲ ಭಕ್ತರ ಆರಾಧ್ಯ ದೇವತೆಯಾದ ಯದು, ಅಂಧಕ ಮತ್ತು ವೃಷ್ಣಿವಂಶದ ಎಲ್ಲ ರಾಜರ ರಕ್ಷಕ ಮತ್ತು ಕೀರ್ತಿವರ್ಧಕನಾದ, ಸಕಲ ಲಕ್ಷ್ಮಿಯರ ಪತಿಯಾದ, ಎಲ್ಲ ಯಜ್ಞಗಳ ಯಜಮಾನನಾದುದರಿಂದ ಎಲ್ಲ ಜೀವಿಗಳ ನಾಯಕನಾದ, ಸಕಲ ಬುದ್ಧಿ ನಿಯಾಮಕನಾದ, ಆಧ್ಯಾತ್ಮಿಕ ಹಾಗೂ ಲೌಕಿಕ ಲೋಕಗಳೆಲ್ಲದರ ಒಡೆಯನಾದ, ಭೂಮಿಯ ಮೇಲೆ ಶ್ರೇಷ್ಠ ಅವತಾರನಾದ ಭಗವಾನ್ ಶ್ರೀಕೃಷ್ಣನು ನನ್ನ ಮೇಲೆ ಅನುಗ್ರಹವನ್ನು ತೋರಲಿ. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮನ ಹೃದಯದೊಳಗಿನಿಂದ ಅವನ ಶಕ್ತಿಭರಿತ ಜ್ಞಾನವನ್ನು ಸಂವರ್ಧಿಸಿದ, ಸೃಷ್ಟಿಯ ಮತ್ತು ಜ್ಞಾನದ ಪೂರ್ಣ ಅರಿವನ್ನು ಅವನಿಗೆ ನೀಡಿದ, ಬ್ರಹ್ಮನ ಬಾಯಿಯಿಂದ ಉದಯಿಸಿದಂತೆ ತೋರಿದ ಹೇ ನನ್ನ ಪ್ರಭುವೇ, ನನ್ನಲ್ಲಿ ಪ್ರಸನ್ನನಾಗು. ಬ್ರಹ್ಮಾಂಡದೊಳಗೆ ಪವಡಿಸಿ ಮೂಲ ಧಾತುಗಳಿಂದ ಲೌಕಿಕವಾಗಿ ಸೃಷ್ಟಿಯಾದ ಶರೀರಗಳಿಗೆ ಚೇತನವನ್ನು ನೀಡುವ ತನ್ನ ಪುರುಷಾವತಾರದಲ್ಲಿ ತಾನು ಸೃಷ್ಟಿ ಮಾಡಿದ 16 ಲೌಕಿಕ ಗುಣಗಳಿಗೆ ಜೀವಿಗಳನ್ನು ಅಧೀನಪಡಿಸುವ ದೇವೋತ್ತಮ ಪರಮಪುರುಷನು ಪ್ರಸನ್ನನಾಗಿ ನನ್ನ ವಚನಗಳನ್ನು ಅಲಂಕರಿಸಲಿ. ವೇದ ಸಾಹಿತ್ಯವನ್ನು ರಚಿಸಿದ ವಾಸುದೇವನ ಅವತಾರವಾದ ವೇದವ್ಯಾಸರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ಶುದ್ಧ ಭಕ್ತರು ಭಗವಂತನ ಮುಖಕಮಲದಿಂದ ಹೊಮ್ಮುವ ದಿವ್ಯ ಜ್ಞಾನವೆಂಬ ಅಮೃತವನ್ನು ಪಾನ ಮಾಡುತ್ತಾರೆ. ಪ್ರಿಯ ದೊರೆಯೇ, ಮೊದಲು ಹುಟ್ಟಿದವನು ಬ್ರಹ್ಮ. ಹುಟ್ಟಿನಿಂದಲೇ ವೇದಜ್ಞಾನದಿಂದ ತುಂಬಿದ್ದ ಬ್ರಹ್ಮನು ಭಗವಂತನ ಸ್ವಂತ ಮಗ. ಅವನಿಗೆ ಭಗವಂತ ನೇರವಾಗಿ ವೇದವನ್ನು ಉಪದೇಶಿಸಿದ. ಪ್ರಶ್ನೆ ಕೇಳಿದ ನಾರದರಿಗೆ ಬ್ರಹ್ಮ ಕೂಡ ಅದೇ ಕ್ರಮದಲ್ಲಿ ವೇದವನ್ನು ಕುರಿತು ಹೇಳಿದ. ನಾರದ ಮುನಿಗಳು ಬ್ರಹ್ಮನನ್ನು ಈ ರೀತಿಯಾಗಿ ಕೇಳಿದರು: ಎಲೈ ದೇವತೆಗಳಲ್ಲಿ ಪ್ರಮುಖನೇ, ಪ್ರಥಮಜಾತ ಜೀವನೇ, ನಾನು ನಿನಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ವ್ಯಕ್ತಿಗತ ಆತ್ಮದ ಮತ್ತು ಪರಮಾತ್ಮನ ಸತ್ಯಕ್ಕೆ ಯಾರನ್ನೇ ಆಗಲಿ ನಿರ್ದೇಶಿಸುವಂತಹ ಆ ಪಾರಮಾರ್ಥಿಕ ಜ್ಞಾನವನ್ನು ದಯವಿಟ್ಟು ನನಗೆ ತಿಳಿಸು. ಪ್ರಿಯ ತಂದೆಯೇ, ಈ ಜಗತ್ತಿನ ಲಕ್ಷಣಗಳನ್ನು ದಯವಿಟ್ಟು ವಾಸ್ತವಿಕವಾಗಿ ತಿಳಿಸಿ ಹೇಳಿ. ಅದರ ಹಿನ್ನೆಲೆ ಏನು, ಅದರ ಸೃಷ್ಟಿ ಹೇಗಾಯಿತು, ಅದರ ಸ್ಥಿತಿ ಸಂರಕ್ಷಣೆ ಹೇಗೆ ಮತ್ತು ಇವೆಲ್ಲ ಯಾರ ನಿಯಂತ್ರಣದಲ್ಲಿ ನಡೆದಿದೆ? ಲೋಕದ ಹಿತಕ್ಕಾಗಿ ನಾರದ ಮುನಿಗಳು ಬ್ರಹ್ಮದೇವರಲ್ಲಿ ಕೇಳಿದಂತಹ ಈ ಪ್ರಶ್ನೆಯಿಂದಾಗಿ ಬ್ರಹ್ಮದೇವನಿಗೆ ಬಹಳಷ್ಟು ಸಂತೋಷವಾಯಿತು. ಬ್ರಹ್ಮದೇವರು ನಾರದ ಮುನಿಗಳ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರಿಸಲು ಪ್ರಾರಂಭಿಸಿದರು. ಪಂಚಮಹಾಭೂತಗಳು, ಸನಾತನ ಕಾಲದಿಂದ ಏರ್ಪಟ್ಟ ಅವುಗಳ ಪರಸ್ಪರ ಕ್ರಿಯೆ ಮತ್ತು ವ್ಯಕ್ತಿಗಳ ಜೀವಿಗಳ ಸ್ವಭಾವ ಇವುಗಳೆಲ್ಲವೂ ದೇವೋತ್ತಮ ಪರಮಪುರುಷ ವಾಸುದೇವನ ಪ್ರತ್ಯೇಕಿತ ಮುಖ್ಯ ಭಾಗಗಳು. ವೇದ ಸಾಹಿತ್ಯವು ಪರಮಪ್ರಭು ಭಗವಂತನಿಂದ ವಿರಚಿತವಾದದ್ದು ಮತ್ತು ಅದು ಅವನಿಗಾಗಿಯೇ ಇದೆ. ದೇವತೆಗಳು ಕೂಡ ಭಗವಂತನ ಶರೀರದ ಭಾಗಗಳಾಗಿ ಅವನಿಗೆ ಸೇವೆ ಸಲ್ಲಿಸಲು ಇದ್ದಾರೆ. ವಿವಿಧ ಗ್ರಹಗಳು ಭಗವಂತನ ಸಲುವಾಗಿಯೇ ಇವೆ. ಭಗವಂತನನ್ನು ಸಂತೃಪ್ತಿಗೊಳಿಸಲೆಂದೇ ನಾನಾ ಯಜ್ಞಗಳನ್ನು ಆಚರಿಸಲಾಗುತ್ತದೆ.
ನಾರಾಯಣ ಪರೋ ಯೋಗೋ ನಾರಾಯಣ ಪರಂತಪ ನಾರಾಯಣ ಪರಂ ಜ್ಞಾನಂ ನಾರಾಯಣ ಪರಾಗತಿ. ವಿವಿಧ ಬಗೆಯ ಎಲ್ಲ ಧ್ಯಾನಗಳು ಅಥವಾ ಯೋಗ ಸಾಧನೆಗಳು ನಾರಾಯಣನ ಸಾಕ್ಷಾತ್ಕಾರದ ಮಾರ್ಗಗಳು. ಎಲ್ಲ ತಪಸ್ಸು ವ್ರತಗಳು ನಾರಾಯಣನ ಸಾಧನೆಯ ಗುರಿಯನ್ನು ಹೊಂದಿವೆ. ದಿವ್ಯಜ್ಞಾನ ಸಂಸ್ಕೃತಿಯ ಉದ್ದೇಶವು ನಾರಾಯಣನ ದರ್ಶನ ಪಡೆಯುವುದೇ ಆಗಿದೆ ಮತ್ತು ಅಂತಿಮವಾಗಿ ಮೋಕ್ಷ ಪಡೆಯುವುದು ಎಂದರೆ ನಾರಾಯಣನ ಧಾಮವನ್ನು ಪ್ರವೇಶಿಸುವುದೇ ಆಗಿದೆ. ಈ ರೀತಿಯಾಗಿ ಬ್ರಹ್ಮದೇವನು ನಾರದ ಮುನಿಗಳಿಗೆ ಭಗವಾನ್ ಶ್ರೀಕೃಷ್ಣನು ಎಲ್ಲ ಕಾರಣಗಳ ಕಾರಣನಾಗಿದ್ದಾನೆ ಎಂಬುದನ್ನು ವಿವರಿಸುತ್ತಿದ್ದಾನೆ. ಇದರ ಕುರಿತಾಗಿ ಹೆಚ್ಚಿನ ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.